ಕೃಷ್ಣಂ ಒಂದೇ ಜಗದ್ಗುರು ಭಗವದ್ಗೀತೆ ಸೀರೀಸ್ನ 210 ದಿನಕ್ಕೆ ಸ್ವಾಗತ. ಭಗವದ್ಗೀತೆ ಅಧ್ಯಾಯ 5 ಶ್ಲೋಕ 10. ಶ್ರೀ ಭಗವಾನ್ ಉವಾಚ ಬ್ರಹ್ಮಣ್ಯಾಧ್ಯಾಯ ಕರ್ಮಣೇ ಸಂಗಂ ತ್ಯಕ್ತ್ವಾ ಕರೋತಿ ಯಹ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರ ವಿವಾಂಬಸ. ಅರ್ಜುನ, ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯವನ್ನು ಮಾಡುವವನೋ ಆತನಿಗೆ ತಾವರೆಯ ಎಲೆ ಮೇಲೆ ಹೇಗೆ ನೀರು ನಿಲ್ಲುವುದಿಲ್ಲವೋ ಆ ರೀತಿ ಅವನಲ್ಲಿ ಪಾಪವೂ ನಿಲ್ಲುವುದಿಲ್ಲ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿ ನೈಟು ಊಟ ಮಾಡಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ತಿಂತಿರಲ್ಲ, ಅಂದ್ರೆ ನೀವು ಮಾಡಿದ ಕರ್ಮದ ಫಲ. ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಪಾದನೆ ಮಾಡ್ಕೊಂಡು ಬಂದಿದ್ದು ಊಟನ ತಿನ್ಬೇಕಾದ್ರೆ ಅದನ್ನ ಕೃಷ್ಣನ್ಗೆ ಅರ್ಪಣೆ ಮಾಡಿ ತಿಂತಿರಲ್ಲ, ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇರೋದು. ಆ ಅರ್ಪಣೆಯಿಂದ ನಿನಗೆ ಯಾವುದೇ ಪಾಪದ ಫಲವೂ ಇರುವುದಿಲ್ಲ, ಅದೇನೇ ಇದ್ರೂ ನನ್ನಲ್ಲೇ ಇರ್ತದೆ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಇವತ್ತು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಆಮೇಲೆ ಎಜೆ ಮಿಷಿನ್ಗೆ ಹೋಗಿದ್ದು, ಅಲ್ಲಿ ಎಲ್ಲ ಆಟ ಆಡ್ಕೊಂಡು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ. ಸರ್ವೇ ಜನ ಸುಖಿನೋ ಭವಂತು.